ಕರ್ನಾಟಕ ಆದಿವಾಸಿ ಮಹಾಸಭೆಯ ಆಶ್ರಯದಲ್ಲಿ ಡಿಸೆಂಬರ್ 25, 26, 27 ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ ಅಂತ ಮಾಡ್ತಾ ಇದ್ವಿ. ಇದರ ಮೂಲ ಉದ್ದೇಶ ಆಂಟರ್ಪ್ರಿನರ್ಶಿಪ್, ಅಂದರೆ ಉದ್ಯೋಗಿಗಳಾಗಬೇಡಿ, ಉದ್ಯಮಿಗಳಾಗಿ ಉದ್ಯೋಗ ಸೃಷ್ಟಿ ಮಾಡುವಂಥ ಉದ್ಯಮಿಗಳಾಗಬೇಕು. ಇದೇ ನಿಟ್ಟಿನಲ್ಲಿ ನಮ್ಮ ಯುವಕರಿಗೆ ಬೇಕಾದಂಥ ಸಕಲ ರೀತಿಯ ಸವಲತ್ತುಗಳನ್ನು, ಅವ್ರಿಗೆ ಬೇಕಾದಂಥ ಸಹಕಾರ, ಜೊತೆಗೆ ಬೇಕಾದ ಟ್ರೈನಿಂಗು, ಬೇಕಾದಂಥ ಬಂಡವಾಳ, ಇಷ್ಟರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡುವಂಥದ್ದು, ಅವ್ರಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸ ಈ ಸಮಿಟ್ ಮೂಲಕ ನಡೆಯುತ್ತೆ. ಬೆಂಗಳೂರು ಅರಮನೆ ಮೈದಾನ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 1 ಲಕ್ಷ ಜನ ನಮಗೆ ಸೇರ್ತಾರೆ. ಸುಮಾರು 300 ಕಾಲೇಜ್ಗಳು, 30 ಯೂನಿವರ್ಸಿಟಿಗಳು, ಜೊತೆ 12 ದೇಶಗಳಿಂದ ಇದಕ್ಕೆ ಬರ್ತಾ ಇದೆ ಅಂತ ಹೇಳಿಕೆ ಬಹಳ ಸಂತೋಷ ಆಗುತ್ತೆ. ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದ 3 ಸಚಿವರು ತಮ್ಮ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. 6 ರಾಜ್ಯಗಳ ಮುಖ್ಯಮಂತ್ರಿಗಳು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. 6 ರಾಜ್ಯಗಳ ಪೆವಿಲಿಯನ್ಗಳು ಸಹ ಇಲ್ಲಿ ಬಂದು ಆಯಾ ರಾಜ್ಯಗಳಲ್ಲಿ ಏನೇನು ಅವಕಾಶಗಳಿದೆ ಅಂತ ತಿಳಿಸೋದಕ್ಕೆ ರೆಡಿಯಾಗಿದ್ದಾರೆ. ಇಂಥ ಒಂದು ಕಾರ್ಯಕ್ರಮನ ನಮ್ಮ ರಾಜ್ಯದ ಯುವಜನತೆ ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೋಬೇಕು. ಅವರ ಭವಿಷ್ಯತ್ತಿಗೆ ಇದು ದೊಡ್ಡ ರಾಜಮಾರ್ಗ ಆಗುತ್ತೆ ಅನ್ನೋದು ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಆದಿವಾಸಿ ಮಹಾಸಭೆಯಿಂದ ಮುಂದಿನ ಎಲ್ಲ ಯೋಜನೆಗಳು ಕೂಡ ಉದ್ಯಮಗಳನ್ನು ರೂಪಿಸೋದ್ರೊಳಗೆ ನಮ್ಮ ಯುವಜನರಿಗೆ ಟ್ರೈನಿಂಗ್ ಕೊಡೋದೇ ಬಹಳ ದೊಡ್ಡದಾದ ಕಾರ್ಯಕ್ರಮ. ಅದರ ಜೊತೆಗೆ ಕೆಲವೊಂದು ಸಾಮಾಜಿಕ ಕಾರ್ಯಕ್ರಮ ನಡೀತಾ ಇರುತ್ತದೆ ಅಷ್ಟೇ. ಆದರೆ ಇವತ್ತು ದೇಶಕ್ಕೆ ಬೇಕಾಗಿರುವಂಥ ಅತ್ಯುತ್ತಮವಾದ ವ್ಯವಸ್ಥೆ ಏನಂದ್ರೆ ಆಂಟರ್ಪ್ರಿನರ್ಶಿಪ್, ಉದ್ಯಮಗಳಾಗಬೇಕು, ಕ್ರಿಯಾಶೀಲರಾಗಿಸ್ಬೇಕು. ನವೋದ್ಯಮಗಳ ಸ್ಥಾಪನೆಗೆ ಮಹಾಸಭೆ ಯುವಕರ ಬೆನ್ನೆಲುಬಾಗಿ ನಿಂತ್ಕೊತಾ ಇದೆ. ಅವ್ರಿಗೆ ತಮ್ಗೆಲ್ಲ ಗೊತ್ತೇ, ನಾವು ನೇರವಾಗಿ ಕೇಳಿದ್ವಿ, ಇಲಾಖೆಗಳ ಸಹಕಾರ ಕೊಡಿ ಅಂತ. ಇಲಾಖೆಗಳ ಸಹಕಾರ ಕೊಟ್ರೆ ಮತ್ತಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಬೋದು ಅಂತಷ್ಟೇ. ಸೊ ಅದು ಮಾನ್ಯ ಮುಖ್ಯಮಂತ್ರಿಗಳು ತಮ್ಗೆಲ್ಲ ತಿಳಿದಂಗೆ ಅವರೇ ನೇರವಾಗಿ ಘೋಷಣೆ ಮಾಡಿದ್ದಾರೆ, ನನಗೆ ಸಹಕಾರ ಕೊಡ್ತೀವಿ ಅಂತೇಳಿ. ಸೊ ಅವರ ಸಹಕಾರ ದೊರೆತರೆ ಬಹುಶಃ 1 ಲಕ್ಷ ಅಲ್ಲ, 1 ಲಕ್ಷ ಜನಕ್ಕೆ ರೀಚ್ ಆಗ್ತದೆ. ಧನ್ಯವಾದ. ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ ನ ಮಹಿಳಾ ಸಬಲೀಕರಣ ಘಟಕದಲ್ಲಿ ಹಳ್ಳಿಯಲ್ಲಿ ಇರುವಂತ ಎಲ್ಲ ಹೆಂಗಸರಿಗೆ, ಅವರಿಗೆ ಉದ್ಯಮ ಮಾಡೋದಕ್ಕೆ ಅವರಿಗೆ ಏನ್ ಅವಶ್ಯಕತೆಗಳಿಗಿದೆ ಅದನ್ನ ನಾವು 3 ಸೆಕ್ಟರ್ ಅಲ್ಲಿ ಡಿವೈಡ್ ಮಾಡಿದೀವಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಅಂತ. ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಡೀಟೇಲ್ಸ್ ಮುಂದಿನ ದಿನಗಳಲ್ಲಿ ಬರುತ್ತೆ. ಅವ್ರಿಗೆ ಬೇಕಾಗಿರುವಂತ ಹಣಕಾಸಿನ ವ್ಯವಸ್ಥೆಯಿಂದ ಇಟ್ಕೊಂಡು, ಅವ್ರಿಗೆ ಬೇಕಾಗಿರುವಂತ ಗೈಡೆನ್ಸ್ ಇಂದ ಇಟ್ಕೊಂಡು ಪ್ರತಿಯೊಂದು ಇದ್ರಲ್ಲಿ ಅವರಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಈ ಮೂಲಕ ಹೇಳಿ, ಈ ಇವೆಂಟ್ ಆಗೋದ್ರಲ್ಲಿ ಅಟ್ಲೀಸ್ಟ್ ಒಂದು 5,000 ಮಹಿಳೆಯರನ್ನ ಸಬಲೀಕರಣದ ಹತ್ರ ಕರ್ಕೊಂಡು ಹೋಗ್ಬೇಕು ಅನ್ನೋದೇ ಇದರ ಉದ್ದೇಶ. ಸೊ ಮಿಕ್ಕಿರೋ ಎಲ್ಲಾ ಡೀಟೇಲ್ಸ್ ನಮ್ದು ವೆಬ್ಸೈಟ್ ಅಲ್ಲೆಲ್ಲ ಅಪ್ಡೇಟ್ ಆಗುತ್ತೆ. ಕಾಂಟ್ಯಾಕ್ಟ್ ನಂಬರ್ಸ್ ಅದರಲ್ಲೇ ಇರುತ್ತೆ. ಏನಾದ್ರು ನಿಮ್ಗೆ ಡೌಟ್ ಇತ್ತಂದ್ರೆ ದಯವಿಟ್ಟು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನ್ ಸಹಾಯ ಬೇಕೋ ನಾವು ಮಾಡಕ್ ರೆಡಿ ಆಗಿದ್ದೀವಿ. ಥ್ಯಾಂಕ್ ಯು. ನನ್ನ ಹೆಸರು ಶುಭಶ್ರೀ ಅಂತ, ಮಹಾಸಭಾದಲ್ಲಿ ಸಿಇಒ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ರೈಟ್ ನೌ ಮಹಿಳಾ ಸಬಲೀಕರಣಕ್ಕೆ ಮುಖ್ಯ ಸಂಚಾಲಕರಾಗಿ, ಚೀಫ್ ಕನ್ವೀನರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಉಮಾ ಸಾಯಿರಾಮ್ ಮೇಡಮ್ ಅಂತ ಹೇಳ್ಬಿಟ್ಟು, ಇವರು ಮಹಿಳಾ ಮಹಾಸಭಾ ಪ್ರೆಸಿಡೆಂಟ್. ಮಹಿಳಾ ಮಹಾಸಭಾ ಈ ಮಹಿಳಾ ಸಬಲೀಕರಣ ಘಟಕಕ್ಕೆ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕಡಿಮೆಲ್ಲ ಅವ್ರು ನಿಂತ್ಕೊಳ್ಳೋದಕ್ಕೆ ಒಂದು ಬೇಡಿಕೆ ಇದೆ. ಹೀಗಾಗಿ ಎಲ್ಲ ಹೆಣ್ಮಕ್ಳಿಗೆ ನಾವು ನಮ್ಮ ಮಹಿಳಾ ಮಹಾಸಭೆಯಿಂದ, ಕರ್ನಾಟಕ ಆದಿವಾಸಿ ಮಹಾಸಭೆಯಿಂದ ಸಹಾಯ ಮಾಡೋಕೆ ನಾವು ಮುಂದೆ ಬಂದಿದ್ದೀವಿ. ಎಲ್ಲ ಹೆಣ್ಮಕ್ಳು ಬಂದು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಧನ್ಯವಾದ. ಥ್ಯಾಂಕ್ ಯು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಆರ್ಯವೈಶ್ಯ ಮಹಾಸಭಾ ಅಧ್ಯಕ್ಷ BR ಶ್ರೀನಿವಾಸ ಮೂರ್ತಿ ಅಂತೇಳಿ, ಈ ಒಂದು ನಮ್ಮ GAVS ಕಾರ್ಯಕ್ರಮಕ್ಕೆ ಈ ದಿವಸ ನಾವು ಎಲ್ಲನೂ ಸುಮಾರು ನಮ್ಮೂರಿನಿಂದ, ನಮ್ಮ ಆರ್ಯವೈಶ್ಯ ಮಂಡಳಿಯಿಂದ ಸುಮಾರು ಒಂದು 50 ಜನ ತನಕ ಬಂದಿದ್ವಿ. ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಭಾಗವಹಿಸಿದ್ರು. ಎಲ್ಲ ಆಂಧ್ರ ಪ್ರದೇಶದ ಎಲ್ಲ ಮಿನಿಸ್ಟರ್ಗಳೆಲ್ಲ ಬಂದಿದ್ದರು. ನಮ್ಮ ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ ಅಂತೇಳಿ ಒಂದು ನಮ್ಮ ಮಹಾಸಭೆ ಹಮ್ಮಿಕೊಂಡಿದೆ. ನಮ್ಮ ಯುವಜನತೆಗೆ ಒಂದು ಮಾರ್ಗದರ್ಶನ ಕೊಡುವಂಥ ಒಂದು ಕಾರ್ಯಕ್ರಮ ಅದು. ಅದಕ್ಕೆ ಸಲುವಾಗಿ ಇವತ್ತು ಒಂದು ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಅದರ ಸಲುವಾಗಿ ಬಂದಿದ್ದೀವಿ. ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದು ಬರೀ ನಮ್ಮ ಆರ್ಯವೈಶ್ಯ ಸಮಾಜಕ್ಕೆ ಅಲ್ಲ, ಇಡೀ ಎಲ್ಲ ಒಂದು ಸಮಾಜದವ್ರಿಗೂ ಇದು ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ಅಧ್ಯಕ್ಷರಾದ ರವಿಶಂಕರ್ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಯುವಕರಿಗೆ ಮತ್ತೆ ನಿಮ್ಮ ಇದಕ್ಕೆ ಯಾವ ತರ ಇದು ಒಂದು ಯುವಕರಿಗೆ ಒಂದು ಮಾರ್ಗದರ್ಶನದ ನೀಡುವಂಥ ಒಂದು ಕಾರ್ಯಕ್ರಮ. ಒಂದು ಒಳ್ಳೆ ಉದ್ಯಮಿಗಳು, ಒಂದು ಯಾವುದಾದ್ರು ಒಂದು ಬ್ರಿಡ್ಜ್ ಥರ ಆ ಥರ ಮಾಡಿ ಒಳ್ಳೆ ಕಂಪನಿಗಳೆಲ್ಲ ಮಾಡಿಕೊಂಡು ಮಾಡೋವಂಥ ಕಾರ್ಯಕ್ರಮ ಇದು. ಅದರಿಂದ
ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ಮುಂದೆ ಯಶಸ್ವಿ ಆಗಲಿ. ಡಿಸೆಂಬರ್ 25, 26, 27 ಪ್ಯಾಲೇಸ್ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಆ ದಿವಸ ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತೇಳಿ ಮತ್ತೊಮ್ಮೆ ನಮ್ಮ ಜಿಲ್ಲೆಯ ಆರ್ಯವೈಶ್ಯರಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸರ್, ಇವಾಗ ಗೌರಿಬಿದನೂರಲ್ಲಿ ನಿಮ್ಮ ಸಂಸ್ಥೆ ಎಲ್ಲ ಸಂಘದವರಿಗೆ ಯಾವ ಥರ ಡೆವಲಪ್ಮೆಂಟ್ಸ್ ಅಲ್ಲಿ ಸ್ಕಿಲ್ ಅಲ್ಲಿ ಉಪಯೋಗ ಆಗ್ಬೋದು ಸರ್? ಇಲ್ಲ, ನಮ್ಮ ಯುವಜನತೆಗೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ ಅನ್ನೋ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಆರ್ಯವೈಶ್ಯ ಮಹಾಸಭಾ ಮಾಡ್ತಾರೆ ಏನಿದು. ಎಲ್ಲ ಯುವಕರು ಇದರಲ್ಲಿ ಪಾಲ್ಗೊಂಡು ಅದರ ಸದುಪಯೋಗ ಪಡಿಸ್ಕೊಂಡು ನಮ್ಮ ಸಮಾಜನ ಒಳ್ಳೆ ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮಕ್ಕೆ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ. ಎಷ್ಟು ಮೆಂಬರ್ಸ್ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಮ್ಮ ಜನಸಂಖ್ಯೆ 5 ಲಕ್ಷಕ್ಕಿಂತಲೂ ಹೆಚ್ಚಾಗಿದೆ ನಮ್ಮ ಆರ್ಯವೈಶ್ಯ ಸಮಾಜ. ಒಂದು ಆ ಥರ ಇರೋದ್ರಿಂದ ನಮ್ಮ ಸಮಾಜ ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಡಿಸ್ಟಿಕ್ನಲ್ಲೂ ಸುಮಾರು ಒಂದು 50,000 ಜನ ಇದೀವಿ ನಮ್ಮ ಆರ್ಯವೈಶ್ಯ ಸಮಾಜ. ಅಷ್ಟೇ. ಹಂಗೆ ನಿಂತ್ಕೊಳ್ಳಿ.